ಎಷ್ಟು ಅಕ್ಯುರೇಸಿಯಲ್ಲಿ ನಾವು ಹೊಡೆದಿದ್ದೀವಿ, ಡ್ಯಾಮೇಜ್ ಆಗಿದೆ ಅಂತ. ಆದ್ರೂ ಅವರು ಕಲಿತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ 7 ಉಗ್ರರನ್ನ BSF ಟೀಮ್ ಹೊಡೆದುರುಳಿಸಿದೆ ಅಂತ ಡೀಟೇಲ್ ಸಿಗ್ತಾ ಇದೆ. ಸಾಂಬಾ ಪ್ರದೇಶದಲ್ಲಿ ಉಗ್ರರಿಗೆ ಶಾಕ್ ಕೊಟ್ಟಿದೆ ಭಾರತೀಯ ಸೇನೆ. ಗಡಿ ರೇಖೆಯಿಂದ ಒಳನುಸುಳೋಕೆ ಉಗ್ರರು ಯತ್ನಿಸಿದ್ದಾರೆ. ಸಾಂಬಾ ಪ್ರದೇಶದಲ್ಲಿ ಉಗ್ರರಿಗೆ ಶಾಕ್ ಕೊಟ್ಟಿದೆ ಭಾರತೀಯ ಸೇನೆ. ಇದೀಗ ಗಡಿ ರೇಖೆಯಿಂದ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ರು, ಅಲ್ಲೇ ಅವ್ರನ್ನ ಹೊಡೆದುರುಳಿಸಿದೆ. ಈ ವೇಳೆ BSF ಯೋಧರಿಂದ ಉಗ್ರರ ಹತ್ಯೆಯಾಗಿದೆ. ಇಂತಹ ಸುದ್ದಿ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಕೇಳಿ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಹತ್ಯೆ ಮಾಡಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಜಮ್ಮು ಕಾಶ್ಮೀರದಲ್ಲಿ ಇದೀಗ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ 7 ಉಗ್ರರನ್ನ BSF ಟೀಮ್ ಹೊಡೆದುರುಳಿಸಿದ್ದು, ಸಾಂಬಾ ಪ್ರದೇಶದಲ್ಲಿ ಉಗ್ರರಿಗೆ ಭಾರತೀಯ ಸೇನೆ ಶಾಕ್ ಕೊಟ್ಟಿದೆ. ಗಡಿ ರೇಖೆಯಿಂದ ಅಂದ್ರೆ ಬಾರ್ಡರ್ ಲೈನ್ ಅಲ್ಲಿ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ರು. ನೋಡಿ, ಒಂದ್ ಕಡೆಯಿಂದ ಎಸ್ ಆ ಚಿತ್ರಣ ಕೂಡ ಸಿಕ್ಕಿದೆ, ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಯಿಂದಲೂ ಅಟ್ಯಾಕ್ಗೆ ನಾವು ರೆಡಿ ಆಗಿದ್ದೀವಿ, ವೆಪನ್ಸ್ ನ ಬಳಸ್ತಾ ಇದ್ದೀವಿ. ಇದರ ನಡುವೆ ಆ ಖತರ್ನಾಕ್ ಬುದ್ಧಿ ಅವ್ರು ಇನ್ನೂ ಕೂಡ ಬಿಟ್ಟಿಲ್ಲ. ನೋಡಿ, ಅಲ್ಲಿ ಒಳಗೇನಾದ್ರೂ ಡ್ಯಾಮೇಜ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ಲ, ಈ ಪರಿಯಾಗಿ ಪ್ರಯತ್ನ ಪಡ್ತಾ ಇದ್ರು. ಆಗ ನಮ್ಮ ಟೀಮ್ ಅವ್ರನ್ನ ಹೊಡೆದುರುಳಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸಾಂಬಾ ಪ್ರದೇಶದಲ್ಲಿ ಗಡಿ ರೇಖೆಯಿಂದ ಇವರು ದೇಶದೊಳಕ್ಕೆ ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ರು. ಅದ ಗಮನಕ್ಕೆ ಬರ್ತಾ ಇದ್ದಂತೆ ಅವ್ರನ್ನ ಅಲ್ಲೇ ಹುಟ್ಟಡಗಿಸಿದ್ದಾರೆ, ಹೇಳ ಹೆಸರಿಲ್ಲದಂತೆ ಕೊಂದು ಹಾಕಿದ್ದಾರೆ. ಸರ್, ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಶಶಾಂಕ್ ಸರ್? ಅಲ್ಲ, ಈಗ ಅವ್ರಿಗೆ ಆರ್ಮಿ ಫೇಲ್ಯೂರ್ ಆಗಿದೆ ಅಂದಿದ ತಕ್ಷಣ ಅವರಲ್ಲಿರೋ ಉಗ್ರಗಾಮಿಗಳನ್ನ ಈಗ ಕಳಿಸ್ತಿದ್ದಾರೆ. ಇವ್ರು ನೋಡಿ, ಈ ಪೂಂಚ್ ಆಗ್ಲಿ, ಊರಿ ಸೆಕ್ಟರ್ ಆಗ್ಲಿ, ಎಲ್ಲ ಥಿಕ್ ಫಾರೆಸ್ಟ್ ಇದೆ, POK ಇದು. ಸೊ ಹಾಗಾಗಿ ಯಾರು ಉಗ್ರರು ಕೆಲವರು ಒಳಗಡೆ ಓಡೋಗಿದ್ರು, ನಮ್ಮ ಕಣ್ಣು ತಪ್ಪಿಸಿ ಆ ಕಡೆ ಓಡೋಗಿದ್ರು, ಅವರು ನಮ್ಮ ಭಾರತ ದೇಶದ ಒಳಗಡೆ ನುಸುಳಿ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಈ ಆಕ್ಷನ್ ಆಗಿರೋದು ನೀವು ನೋಡ್ತಿದ್ರೆ ಮಧ್ಯರಾತ್ರಿಯಲ್ಲಿ, ಮಧ್ಯರಾತ್ರಿ 1 ರಿಂದ 3 ಗಂಟೆ ಒಳಗಡೆ ಈ ಆಕ್ಷನ್ ಆಗಿರೋದು. ಸೊ ಇಡೀ ಬಾರ್ಡರ್ ಲೈನ್ ಅಲ್ಲಿ ನಮ್ಮ ಎಲ್ಲಾ ಫೋರ್ಸಸ್ ಅಲರ್ಟ್ ಆಗಿದೆ. ಒಂದ್ ಕಡೆ BSF ಇದೆ, ಒಂದ್ ಕಡೆ ಲ್ಯಾಂಡ್ ಆರ್ಮಿ ಈ ಕಡೆ ಇದೆ, ಒಂದ್ ಕಡೆ ನೇವಿ ಇದೆ, ಒಂದ್ ಕಡೆ ಏರ್ ಫೋರ್ಸ್ ಇನ್ ಆಕ್ಷನ್ ಇದೆ. ಸೊ ಹಾಗಾಗಿ ಪ್ರತಿಯೊಂದು ರೂಪರೇಷೆ ನಮಗೆ ಈಗಾಗಲೇ ಗೊತ್ತಿದೆ. ನಾವು ಪ್ಲಾನ್ ಆಫ್ ಆಕ್ಷನ್ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಏನಾದ್ರು ರಿಟಾಲಿಯೇಟ್ ಮಾಡಿದ್ರೆ ಹೇಗೆ ನುಗ್ಬೇಕು ಅಂತ ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡಿದೀವಿ. ಅದೆಲ್ಲ 100% ವರ್ಕ್ ಆಗ್ತಿದೆ. ಈಗಾಗಲೇ ಇಲ್ಲಿಂದ ಬರ್ಬೋದು, ಇಲ್ಲಾಂದ್ರೆ ಗಡಿ ರೇಖೆ ಏನೇನಿದೆ ಅಲ್ಲೆಲ್ಲ ಹೈ ಅಲರ್ಟ್ ಈಗಾಗಲೇ ಘೋಷಣೆ ಮಾಡಿದೀವಿ. ಈಗ ನೋಡ್ತಿದ್ರೆ ಇದು ಪಂಜಾಬ್ ಮೇಲೆ ದಾಳಿ ಮಾಡ್ತಿದ್ದಾರೆ ಇವರು. ಯಾಕಂದ್ರೆ ಒಂದು ಕಮ್ಯುನಿಟಿ ಬೇಸ್ಡ್ ಯಾರು ಪ್ರೆಸ್ ಬ್ರೀಫಿಂಗ್ ಬರ್ತಿದ್ದಾರೆ, ಸೊ ಆ ಕಮ್ಯುನಿಟಿ ಬೇಸ್ಡ್ ಮೇಲೆ ನಾವು ಅಟ್ಯಾಕ್ ಮಾಡೋಣ ಅನ್ನೋ ಉದ್ದೇಶದಿಂದನೂ ಪಂಜಾಬ್ ಮೇಲೆ ಸಾಕಷ್ಟು ಹಾನಿ ಮಾಡಿ ಸಿವಿಲಿಯನ್ಸ್ ನ ಟಾರ್ಗೆಟ್ ಮಾಡಿ ಇವರು ಫೈರ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ತಕ್ಕ ಪ್ರತ್ಯುತ್ತರ ನಾವು ನಿನ್ನೆ ನೈಟ್ ಕೊಟ್ಟಿದ್ದೀವಿ. ಇವ್ರು ಹೀಗೆ ಏನಾದರೂ ರಿಟಾಲಿಯೇಟ್ ಮಾಡಿಕೊಂಡು ಭಾರತಕ್ಕೆ ಮತ್ತೆ ಏನಾದರೂ ಇವ್ರು ಶುರು ಮಾಡಿದ್ರೆ ಈ ಸರಿ 3.0 ಏನಿರುತ್ತೆ ಧ್ವಂಸ ಆಗ್ಬಿಡುತ್ತೆ. ನಮ್ಮಲ್ಲಿರೋ ಹೆವಿ ಆರ್ಟಿಲರಿನ ಇನ್ನ ಹೊರಗಡೆ ನಾವು ತೆಗ್ದಿಲ್ಲ. ಒಂದು ಸರಿ ಹೊರಗಡೆ ತೆಗೆದು ಬೋಫೋರ್ಸ್ ತರ ಏನಾದ್ರೂ ನಾವು ಫೈರಿಂಗ್ ಶುರು ಮಾಡಕ್ಕೆ ನಾವು ಶುರು ಆದ್ರೆ ಬೋಫೋರ್ಸ್ ನ ಇಳಿಸಬೇಕಾಗತ್ತೆ, ಕೊನೆಗೆ ಪಾಕಿಸ್ತಾನನ ನಾಶ ಮಾಡ್ಲಿಕ್ಕೆ. ನಾವು ಹೆವಿ ಆರ್ಮರಿನ ಇನ್ನ ನಾವು ಸೈಡ್ಗೆ ಇಟ್ಟಿದೀವಿ. ಏನು ತೋರಿಸ್ತಾ ಇದೀವಿ ಓನ್ಲಿ ಸ್ಯಾಂಪಲ್. ನಾವು ಶಾರ್ಟ್ ಮಿಸೈಲ್ಸ್ ನ ಮಾತ್ರ ನಾವು ಬಳಸ್ತಾ ಇದೀವಿ. ಬಟ್ ಮೇಜರ್ ಆರ್ಮರಿ, ಹೆವಿ ಆರ್ಮರಿ ಏನಿದೆ ಅದನ್ನ ಇಂಡಿಯಾ ಏನಾದ್ರೂ ಬಳಸಿದ್ರೆ ಇಡೀ ವಿಶ್ವ ಶೇಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅದೆಲ್ಲ ನಾವು ಸೈಡ್ಗೆ ಇಟ್ಟಿದೀವಿ, ಇನ್ನ ಯೂಸ್ ಮಾಡಿಲ್ಲ, ಆಯ್ತು ತಿದ್ಕೊಳ್ಳಿ ಅಂತ. ಇಷ್ಟ ಆದ್ರೂ ಇವರು ತಿದ್ಕೊಂತಿಲ್ಲ. ಇವ್ರದೇ ಆದ ಭಾಷೆಯಲ್ಲಿ ನಾವು ಈಗಾಗಲೇ ವಾರದ ಹಿಂದೆ ಇವ್ರಿಗೆ ಹೇಳಿದೀವಿ, ನಿನ್ನೆ ಕೂಡ ಹೇಳ್ತೀವಿ, ಇವತ್ತು ನಾವು ಸ್ಟ್ರಾಂಗ್ ಆಗಿ ಇವ್ರಿಗೆ ಹೇಳ್ತೀವಿ. ಓಕೆ, ಮತ್ತೊಂದು ಕಡೆ ಹೇಳೋದಾದ್ರೆ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಮೂವ್ಮೆಂಟ್ಸ್ ಅನ್ನು ಇಂಡಿಯಾ ಬಹಳ ಗಂಭೀರವಾಗಿ ಇಲ್ಲಿ ಗಮನಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ನೋಡಿ, ವೆಪನ್ಸ್ ಟು ವೆಪನ್ ಹೋರಾಟ ಅಥವಾ ಯುದ್ಧ ಅದೊಂಥರ, ಒಳನುಸುಳೋರ್ನು ಕೂಡ ಅಲ್ಲಲ್ಲೇ ಹುಟ್ಟಡಗಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ಮೂವ್ಮೆಂಟ್ಸ್ ಬಹಳ ಸೀರಿಯಸ್ ಆಗಿ ತಗೊಂಡಿದೀವಿ ಅಂತ ಅರ್ಥ ಅಲ್ವಾ ಇದೆಲ್ಲ? ಪ್ಲಾನ್ ಆಫ್ ಆಕ್ಷನ್. ಈಗ ಫೋರ್ಸಸ್ಗೆ 3 ಫೋರ್ಸಸ್ಗೆ ಕರೆದು ಮೀಟಿಂಗ್ ಏನಕ್ಕೆ ಮಾಡ್ತಾರೆ? 3 ಫೋರ್ಸಸ್ ಯಾಕೆ ಬಂತು? ಅವ್ರವ್ರ ಜವಾಬ್ದಾರಿ, ಅವ್ರ ಪ್ಲಾನ್ ಆಫ್ ಆಕ್ಷನ್.
ಟಾರ್ಗೆಟ್ನ ನೀವ್ ಫಿಕ್ಸ್ ಮಾಡಿ, ಟೈಮ್ನ ನೀವ್ ಫಿಕ್ಸ್ ಮಾಡಿ, ಏನು ಉಪಯೋಗಿಸ್ತೀರಾ ನೀವ್ ಫಿಕ್ಸ್ ಮಾಡಿ, ನಿಮ್ ಹಿಂದೆ ನಾವ್ ಇರ್ತೀವಿ ಅಂತ ಯಾವ ಸರ್ಕಾರ ಹೇಳುತ್ತೆ? ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟಾಗ ಮಾತ್ರ ಈ ತರ ಅಕ್ಯುರೇಸಿ ನಾವು ಕೊಡಕ್ಕಾಗುತ್ತೆ. ಹೌದು, ಮೂರು ಫೋರ್ಸಸ್ ಚೀಫ್ ಏನ್ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು, ಅವ್ರು ಮಾಡಿದ ಮೀಟಿಂಗ್ ಇದೆ. ಸಾಕಷ್ಟು ಜನ ಕೇಳಿದ್ರು ಪಾಕಿಸ್ತಾನ ಹಿಂಗೆಲ್ಲ ರಿಟಾಲಿಯೇಟ್ ಮಾಡ್ತಲ್ಲ, ಯಾಕೆ ಉದ್ದಕ್ಕೆ ಹೋಗ್ಬಾರ್ದು, ಪಾಕಿಸ್ತಾನ ಸಣ್ಣ ದೇಶ, ಒಳಗಡೆ ನುಗ್ಬಿಡೋಣ, ಅರ್ಧ ಗಂಟೆ ಸಾಕು, 20 ನಿಮಿಷ ಸಾಕು ಅಂತ. ಹಂಗಾಗ್ಲಿಕ್ಕೆ ಆಗಲ್ಲ. ನೋಡಿ, ನಮ್ಮ ಪ್ಲಾನ್ ಆಫ್ ಆಕ್ಷನ್, ಮೋಡ್ ಆಫ್ ಆಕ್ಷನ್, ನಮ್ಮ ಬ್ಲೂ ಪ್ರಿಂಟು ಎಷ್ಟು ವರ್ಕ್ ಆಗ್ತಿದೆ ನಮಗೆ ಗೊತ್ತು. ನಾವು ಒಂದ್ ಕಡೆ ಟಚ್ ಮಾಡಿದ್ರೆ ಪಾಕಿಸ್ತಾನ ನಮ್ಗೆ ಏನ್ ಟಚ್ ಮಾಡ್ಬೋದು. ಸೊ ಎಲ್ಲಾ ಪೋಸ್ಟ್ನ ನಾವು ಸೇಫ್ ಗಾರ್ಡ್ ಮಾಡಬೇಕು, ಜನನ ಸೇಫ್ ಮಾಡಬೇಕು, ನಮ್ಮ ಭೂಮಿನ ಸೇಫ್ ಮಾಡಬೇಕು. ಶತ್ರು ದೇಶದ ಭೂಮಿ ಒಳಗಡೆ ನಾವು ನುಗ್ಬೇಕು. ಅವನಿಗೆ ಪ್ರಾಡಕ್ಟ್ಸು, ಆರ್ಮರಿ ಏನಿದೆ, ಅವನ ಮಿಲಿಟರಿ ಬಕೆಟ್ ಏನಿದೆ, ಅವನ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಏನಿದೆ, ಇದನ್ನೆಲ್ಲ ಹೊಡೆದಾಕ್ಬೇಕು. ಸೊ ಈ ಪ್ಲಾನ್ ಆಫ್ ಆಕ್ಷನ್ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಾಗ 100% ಪ್ರತಿಯೊಬ್ಬರು ಯಾರು ಜವಾಬ್ದಾರಿ ತಗೊಂಡ್ರೋ ಅವರೆಲ್ಲ 100% ಸಕ್ಸಸ್ ಕೊಡ್ತಾ ಇದ್ದಾರೆ ಭಾರತ ದೇಶಕ್ಕೆ. ನೋಡಿ, ಟೆರರಿಸ್ಟ್ ಬರೋಕೆ ಬೇರೆ ಚಾನ್ಸ್ ಇಲ್ಲ, ಓನ್ಲಿ ಲ್ಯಾಂಡ್ ದ್ವಾರಾನೇ ಬರಬೇಕು. ಅವ್ರಿಗೇನು ಶಿಪ್ಸ್ ಇಲ್ಲ, ಅವ್ರಿಗೇನು ಏರ್ ಕ್ರಾಫ್ಟ್ಸ್ ಇಲ್ಲ, ಅವ್ರೇನು LTT ತರ ಬೈ ಏರ್ ಬರೋಕೆ ಚಾನ್ಸ್ ಇಲ್ಲ. LTT ಹೆಂಗಿದ್ದಾರೆ ನೋಡಿದ್ರಿ ಶ್ರೀಲಂಕಾನಲ್ಲಿ, ಅವ್ರ ಕಡೆ ಏರ್ ಕ್ರಾಫ್ಟ್ಸ್ ಇದೆ. ಬಟ್ ಈ ಟೆರರಿಸ್ಟ್ ಅಲ್ಲಿ ಏರ್ ಕ್ರಾಫ್ಟ್ಸ್ ಇಲ್ಲ, ಅವ್ರಿಗೆ ಬೈ ಲ್ಯಾಂಡ್, ಥ್ರೂ ಲ್ಯಾಂಡೇ ಅವ್ರು ಬರಬೇಕು. ಥ್ರೂ ಲ್ಯಾಂಡ್ ಬರಬೇಕು ಚಾನ್ಸಸ್. ಟನಲ್ಸ್ ಅವ್ರು ಮಾಡಿದ್ದಾರೆ, ಮೋರ್ ದೆನ್ 20 ಟನಲ್ಸ್ ಡಿಟೆಕ್ಟ್ ಆಗಿತ್ತು ರೀಸೆಂಟ್ಲಿ. ಅವರು ಬಾರ್ಡರ್ ನಿಂದ, ಪಾಕಿಸ್ತಾನ ಬಾರ್ಡರ್ ನಿಂದ ನಮ್ಮ POK ಏರಿಯಾಗೆ ಟನಲ್ಸ್ ಮಾಡ್ಕೊಂಡು ಒಳಗಡೆನಿಂದ ಬರ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಕಾಣಬಾರ್ದು ಅಂತಾರೆ, ಫೆನ್ಸಿಂಗ್ ಅವ್ರಿಗೆ BS ಅವ್ರು ಕಾಣಬಾರ್ದು ಅಂತ ಆ ತರ ಮಾಡಿದ್ದಾರೆ. ಬಟ್ ಅದನ್ನು ಡಿಟೆಕ್ಟ್ ಆಗಿತ್ತು. ನಮ್ಮ ಕಡೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಕ್ಯಾನರ್ಸ್ ಇದೆಲ್ಲಿದೆ ನಾವು ಡಿಟೆಕ್ಟ್ ಮಾಡಿದ್ರೆ ಇನ್ನೂ ಎಲ್ಲೆಲ್ಲಿ ಇದೆ ಅಂತ ನೋಡ್ತಾ ಇದೆ. 4 feet into 10 feet ಒಳಗಡೆ ಅದು ಮಾಡ್ಕೊಂಡು, ಕೆಲವೊಂದು ಟನಲ್ನಲ್ಲಿ ಈವನ್ ವೆಂಟಿಲೇಷನ್ ಇದೆ, AC ಫೆಸಿಲಿಟಿ, ಅಂದರೆ ಅವ್ರಿಗೆ ಆಕ್ಸಿಜನ್ ಸಪ್ಲೈಗೆ ಏನು ತೊಂದರೆ ಆಗಬಾರ್ದು ಆ ಥರ ಮಾಡ್ತಾ ಇದ್ರು. ಅಂದರೆ ದುಡ್ಡು ಎಲ್ಲಿ ಬರ್ತಾ ಇದೆ? ಈ ಚೈನಾನಿಂದ ಫಂಡಿಂಗ್ ಮಾಡೋದು, ಬೇರೆ ಬೇರೆ ರಾಂಗ್ ಆಕ್ಟಿವಿಟೀಸ್ ಮಾಡಿ ಫಂಡಿಂಗ್ ಮಾಡೋದು, ಟೆರರಿಸ್ಟ್ ಪಾಕಿಸ್ತಾನ ಗೌರ್ಮೆಂಟ್ ಫಂಡಿಂಗ್ ಮಾಡ್ತಾ ಇದೆ. ಓಕೆ, ಇನ್ನೊಂದು ಏನಂದರೆ, ಈ ಅಟ್ಯಾಕ್ ಮಾಡೋ ಟೈಮ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಮೆಂಡಲ್ಲಿ ಇಟ್ಕೋಬೇಕು. ಯಾಕೆಂದರೆ ಸುಮ್ಮನೆ ಅಟ್ಯಾಕ್ ಮಾಡಿ ಅವ್ರ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟ್ರು, ನೀವು ಮಾಡ್ತಾ ಇರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ರಿ, ಬಟ್ ಸಿಮಿಲ್ಟೇನಿಯಸ್ಲಿ ಜವಾಬ್ದಾರಿ ನಮ್ಗೆ ಇರಬೇಕು. UN ಹೋಗಿ ನಾನು ಹೇಳ್ಬೇಕು, ಯಾಕೆ ಆರ್ಮಿ ಚೀಫ್ ನೇವಿ ಹೋಗೋದಿಲ್ಲ, ನಾನು ಹೋಗ್ಬೇಕು. UN ಫೋನ್ ಮಾಡಿದ್ರೆ ನೀವು ಯಾಕೆ ಮಾಡ್ತಾ ಇದ್ರೆ, ನಾನು ಜವಾಬ್ದಾರಿ ಇರೋದಕ್ಕೆ ನಾನು ಅಟ್ಯಾಕ್ ಮಾಡ್ತಾ ಇಲ್ಲ, ನಾನು ಡಿಫೆಂಡ್ ಮಾಡ್ತಾ ಇದ್ದೀನಿ ಫಸ್ಟ್, ಆಮೇಲೆ ಅಫೆನ್ಸಿವ್ ಮೋಡ್ನಲ್ಲಿ ಹೋಗ್ತೀನಿ ಅಂದರೆ ಅದು ಹೇಳ್ಬಿಟ್ರೆ UN ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು. ಓಕೆ, ನೀವು ಫಸ್ಟು ಅಟ್ಯಾಕ್ ಮೈಂಡ್ನಲ್ಲಿ ಇದ್ದೀರಾ, ಇಲ್ಲಿಲ್ಲ, ನೀವು ನಿಮ್ಗೆ ಪ್ರೊಟೆಕ್ಷನ್ ಮಾಡೋಕ್ಕೆ ಫಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಿ. ಟೆರರಿಸ್ಟ್ ಮೇಲೇ ನೀವು ಯಾರು ಪ್ರಾಬ್ಲಮ್ ಇತ್ತು ಅಲ್ಲೇ ಅಟ್ಯಾಕ್ ಮಾಡ್ತಾ ಇದ್ರಿ. ಅಂದರೆ UN ಅಂದರೆ ಒಂದು ಒಳ್ಳೆ ಇಂಪ್ರೆಷನ್ ಬರ್ತಾ ಇದೆ ಇಂಡಿಯಾಗೆ. ನೋಡಿ, ಇಂಡಿಯಾ ಯಾವನು ಸುಮ್ಮನೆ ಅಟ್ಯಾಕ್ ಮಾಡಿ ತೊಂದರೆ ಕೊಡ್ತಾ ಇಲ್ಲ, ಅವ್ರಿಗೆ ತುಂಬ ಯಾಚನಾ ಮಾಡಿ, ಪ್ಲಾನಿಂಗ್ ಮಾಡಿ, ಸಿಸ್ಟಮ್ಯಾಟಿಕಲಿ ಒನ್ ಬೈ ಒನ್ ಅಂತ ಫಸ್ಟು ಟೆರರಿಸ್ಟು, ಆಮೇಲೆ ಡಿಫೆನ್ಸ್ ಎಸ್ಟಾಬ್ಲಿಷ್ ಮೇಲೆ ಆ ಥರ ಮಾಡ್ತಾ ಇದ್ದಾರೆ. ಅಂದರೆ UN ಹೋಗಿ ಫ್ರಂಟಿಯರ್ ವರ್ಲ್ಡ್ಗೆ ಏನು ಮೆಸೇಜ್ ಕೊಡ್ತಾರೆ, ನಾನು ಸುಮ್ಮನೆ ಅಟ್ಯಾಕ್ ಮಾಡಿ ತೊಂದರೆ ಕೊಡೋ ಕಂಟ್ರಿ ಇಲ್ಲ, ನಮ್ಗೆ ತೊಂದರೆ ಯಾರು ಕೊಟ್ಟಿದ್ದೀರೋ, ಎಲ್ಲಿ ತೊಂದರೆ ಆಗ್ತದೆ ಅಲ್ಲೇ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟು. ಯಾಕೆ ಯುದ್ಧ ಆದ್ಮೇಲೆನೂ ನಮಗೆ ರಿಲೇಷನ್ ಹಂಗೆ ಇರಬೇಕು. ಇದು ಒಂದು ಯುದ್ಧ ಒಂದು ಟೆಂಪರರಿ ಸಿಚುವೇಶನ್, ಅದ್ರ ಮೇಲೆ ಸ್ಪಾಯಿಲ್ ಮಾಡಬಾರ್ದು. ಯಾಕೆ ಇಂಟರ್ನ್ಯಾಷನಲ್ ಟ್ರೇಡ್ ಇದೆ ನಮಗೆ, ಪ್ರತಿಯೊಂದು ಕಂಟ್ರಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅದೆಲ್ಲ ಮೇಂಟೈನ್ ಮಾಡಬೇಕು, ಯುದ್ಧನೂ ಮಾಡಬೇಕು. ಅದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಲ್ಲ, ಅದು ಓನ್ಲಿ ಮೋದಿಗೆ ಸಾಧ್ಯ. ಓಕೆ ಸರ್, ಈ ರೀತಿಯ ಯುದ್ಧಗಳಾದಾಗ ಒಂದು ಹೌದು ನೀವು ಹೇಳಿದಂತೆ ಇದೆಲ್ಲ ಟೆಂಪ್ರರಿ, ಇಷ್ಟು ದಿನಕ್ಕೆ ಅಂತ ಮುಗ್ದೋಗ್ಬಿಡುತ್ತೆ. ಅಗೇನ್ ನಾವು ಸ್ಟ್ಯಾಂಡ್ ಆಗಬೇಕು ಅಂದರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈ ಟೈಮಲ್ಲಿ ಪ್ರಧಾನಮಂತ್ರಿಗಳಿಗೆ. ಎಸ್, ಆರ್ಮಿ ಕೆಲಸ ಏನು, ಈಗ ಬರ್ತಾ ಇದ್ದಾರೆ ಅವ್ರನ್ನ ಹೊಡೆದುರುಳಿಸೋದು, ನಾವು ಗೆಲ್ಲಬೇಕು, ಈ ಇಂಟೆನ್ಷನ್ ಇರುತ್ತೆ. ಬಟ್ ಪ್ರಧಾನಮಂತ್ರಿಗಳಿಗೆ ಎಸ್, ಈ ಕಡೆ ಫ್ರೀ ಹ್ಯಾಂಡ್ ಕೊಡಬೇಕು, ಮತ್ತೊಂದು ಕಡೆ ಆರ್ಥಿಕವಾಗಿ ದೇಶನ ಅಷ್ಟೇ ಸ್ಟೇಬಲ್ ಅಲ್ಲಿ ನೋಡ್ಕೊಂಡು ಹೋಗ್ಬೇಕು. ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಕರೆಕ್ಟ್, ಇದು ಅದೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಮೆರಿಕ ಜೊತೆಗೆ ಚೆನ್ನಾಗಿರಬೇಕು, ರಷ್ಯಾ ಜೊತೆಗೆ ಚೆನ್ನಾಗಿರಬೇಕು, ಪ್ರತಿ ಒಂದು ಜಪಾನ್ ಜೊತೆಗೆ ಎಲ್ಲಿ ಯಾವುದು ಕಂಟ್ರಿ, ಮುಸ್ಲಿಂ ಕಂಟ್ರೀಸ್ ಜೊತೆಗೆ ಚೆನ್ನಾಗಿರಬೇಕು ರಿಲೇಷನ್ಶಿಪ್ಪು. ಅದಕ್ಕೆ ನೋಡಿ, ಯಾವುದು ಮುಸ್ಲಿಂ ಕಂಟ್ರಿನೂ, ಮುಸ್ಲಿಮು ನಮ್ಮ ಕಮ್ಯುನಿಟಿ ಅಂತ ಯಾರನ್ನೂ ಬರ್ತಾ ಇಲ್ಲ. ಒಂದು ಟರ್ಕಿ ಬಿಟ್ಟು ಬೇರೆ ಯಾರನ್ನೂ ಬರ್ತಾ ಇಲ್ಲ. ಅವ್ರಿಗೆ ನಾವು ಟರ್ಕಿನ ಒಳ್ಳೆ ಇದು ಟೀಚಿಂಗ್ ಲೆಸನ್ ಟೀಚ್ ಆಗೋದು ಸಿಕ್ಕುತ್ತೆ, ನಮ್ಗೆ ಅವಕಾಶ ಸಿಕ್ಕುತ್ತೆ. ಬಟ್ ಇವಾಗ ಒಂದು ಚೈನಾಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಲೆಸನ್ ಟೀಚ್ ಮಾಡೋಕ್ಕೆ. ನಿಮ್ಮ ಎಕ್ವಿಪ್ಮೆಂಟ್ ಎಲ್ಲ ಫೇಲ್ಯೂರ್ ಅಂತ ಹೇಳಿದಾಗ ಅವರು ಡೈರೆಕ್ಟಾಗಿ ಚೈನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಅವ್ರಿಗೆ ಗೊತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗುತ್ತೆ. ಅವ್ರ ಕಮರ್ಷಿಯಲ್ ಮೈಂಡ್, ಚೈನಾದ ಕಂಪ್ಲೀಟ್ಲಾಗಿ ಕಮರ್ಷಿಯಲ್ ಮೈಂಡು. ಅವ್ರಿಗೆ ಬಿಸ್ನೆಸ್ ಇಂಪಾರ್ಟೆಂಟ್, ಇದು ವಾರ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅವ್ರಿಗೆ ಸೇಲ್ ಮಾಡಬೇಕು, ಇಂಡಿಯಾಕ್ಕೆ ತುಂಬ ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್. ಆಲ್ರೆಡಿ ಅವ್ರಿಗೆ US ಗೆ ಗೇಟ್ಸ್ ಕ್ಲೋಸ್ ಆಗುತ್ತೆ.